ಮಾಲೂರು ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಡಾಕ್ಟರ್ ವರದರಾಜು ಡಿಎನ್ ಇವರ ನೇತೃತ್ವದಲ್ಲಿ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಮೊದಲ ವಾರ್ಷಿಕೋತ್ಸವ ಅಂಗವಾಗಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆ, ಜಿಎಫ್ ಆಸ್ಪತ್ರೆ, ವೆಂಕಟೇಶ್ವರ ಆಸ್ಪತ್ರೆ ಹಾಗೂ ಡಿಜಿಎಸ್ ಹಿಯರಿಂಗ್ ಸೆಂಟರ್ ಹೊಸಕೋಟೆ, ಲಯನ್ಸ್ ಕ್ಲಬ್ ಮಾಲೂರು ಇವರ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಮೆದುಳು ಮತ್ತು ನರರೋಗ ಚಿಕಿತ್ಸೆ, ಮೂಳೆ, ಕಿವಿ, ಮೂಗು ಮತ್ತು ಗಂಟಲು ಚಿಕಿತ್ಸೆ, ಜನರಲ್ ಮೆಡಿಸಿನ್, ಮಧುಮೇಹ ಚಿಕಿತ್ಸೆ ಮತ್ತು ಹೃದಯ ರೋಗ ಚಿಕಿತ್ಸೆ, ಕಣ್ಣು ಚಿಕಿತ್ಸೆಯನ್ನು ವಿಶ್ವನಾಥ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಸಂದರ್ಭದಲ್ಲಿ ಹಲವಾರು ಜನಸಾಮಾನ್ಯರು, ಮುಖಂಡರು ಹಾಜರಿದ್ದರು. ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಸರ್ಕಾರದ ಹೇಳಿದಲ್ಲ 50% ದುಡ್ಡಿಟ್ಕೊಂಡು ಇಷ್ಟು ಪ್ರಪಂಚ ನಡೀತಾ ಇರಬೇಕಾದ್ರೆ ಇನ್ನು 50% ಸರ್ಕಾರ ಖಜಾನೆ ಬರ್ತಾ ಇದ್ದಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ ಅದು ಜನಕ್ಕೆ ಗೊತ್ತಾಗಬೇಕು. ಜನ ಅಲ್ಲಿ ಕೇಳಬೇಕು. ಎಷ್ಟೋ ಜನ ಬರ್ತಾರೆ, ಅದನ್ನು ಓಪನ್ ಆಗಿ ಹೇಳ್ತಾರೆ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಬರ್ತಾರೆ, ದುಡ್ಡು ಕಡಿಮೆ ಮಾಡಿ ಜಾಸ್ತಿ ಅಂತಾರೆ. ಅಲ್ಲಿ ದುಡ್ಡು ಜಾಸ್ತಿ ಯಾಕಿದೆ? ಗೌರ್ಮೆಂಟ್ ಟ್ಯಾಕ್ಸ್ ಕಡಿಮೆ ಮಾಡ್ತಾರಾ? ಬಾಡಿಗೆ ಕಡಿಮೆ ಮಾಡ್ತಾರಾ? ಕೆಲಸಗಾರ ಯಾರನ್ನ ಫ್ರೀ ಮಾಡ್ತಾರಾ? ಅಲ್ಲಿ ಆಗ್ತಕ್ಕಂಥ ವೇಸ್ಟ್ ತಗೊಂಡೋಗಿ ಬಿಸಾಕಬೇಕಲ್ಲ, ಅದಕ್ಕೂ ದುಡ್ಡು ತಾನೆ. ಅದಕ್ಕೂ ದುಡ್ಡು ಕಟ್ಟಬೇಕು. ತಿಂಗಳ ಮುಂದಿನ ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ತಗೊಳೋದಲ್ಲ. ಅಂದರೆ ಇದೆಲ್ಲ ಒಂದು ಸಂಸ್ಥೆ ನಡೆಸಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಸಂಸ್ಥೆ ಇರಲಿ. ಇವಾಗ ನೀವು ವಿಡಿಯೋನೋ ಒಂದು ಸಂಸ್ಥೆ, ಇವಾಗ ನಿಮಗೆ ಒಂದು ಕ್ಯಾಮ್ರಾ ಖರ್ಚು, ಎಡಿಟಿಂಗ್ ಖರ್ಚು, ಖರ್ಚು ಇರುತ್ತಲ್ವ, ಅದೇ ಥರ ಖರ್ಚು ಬರುತ್ತೆ. ಆ ಖರ್ಚನ್ನ ಕಡಿಮೆ ಮಾಡೋಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ಇರೋರು ತಲುಪಬೇಕು. ಚಿಕಿತ್ಸೆನಾಗಿದ್ದರೆ ಸರ್ಕಾರ ಮುಂದೆ ಬರಬೇಕು, ಯೋಜನೆಗಳು ತರಬೇಕು. ಸರ್ಕಾರದಲ್ಲಿ ದುಡ್ಡಿಗೆ ಕಷ್ಟ ಆಗಲ್ಲ. ಸೊ ಈ ಒಂದು ನಿಟ್ಟಿನಿಂದ ಇವತ್ತು ಇದೇ ನಿಟ್ಟಿನಿಂದ ನಾನು ರೂರಲ್ ಭಾಗದ ಜನಕ್ಕೆ, ನಮ್ಮ ಕೋಲಾರ, ಮಾಲೂರು, ನಮ್ಮ ಜಿಲ್ಲೆಯವರಿಗೆ ಸಿಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಿಂದಲೇ ನಾನು ಹೊಸಕೋಟೆ ಭಾಗದಲ್ಲಿ ಆಸ್ಪತ್ರೆ ಮಾಡಿದ್ದೆ. ಈಸಿಯಾಗಿ ತಲುಪಂಗಿರ್ಬೇಕು ನಮಗೆ. ಅಲ್ಲಿ ನನಗೆ ಮೆಡಿಕಲ್ ಫೆಸಿಲಿಟಿ ಏನು ಬೇಕೋ ಅದು ಬೆಂಗಳೂರಿಂದ ಸಿಗುತ್ತೆ. ಯಾಕಂದರೆ ನಾನು ಮಾಲೂರಲ್ಲಿ ಮಾಡಿದರೆ ಮೆಡಿಕಲ್ ಫೆಸಿಲಿಟಿ ಕೊಡೋಕ್ಕಾಗಲ್ಲ. ಇಲ್ಲಿಂದ ನನಗೆ ಬರೀ ಅರ್ಧ ಗಂಟೆ, ಮಾಲೂರಿಂದ ಅರ್ಧ ಇಲ್ಲ 1 ಅವರ್ ಆಗ್ಬೋದು ಅನ್ಕೊಳ್ಳಿ. ಸೊ ಯಾವುದೇ ಫೆಸಿಲಿಟಿ ಬೇಕಾಗಿಲ್ಲ. ಸೊ ಈ ಒಂದು ರೀತಿಯಿಂದ ಹೊಸಕೋಟೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಮಾಲೂರು ನಮ್ಮ ಕೋಲಾರ ಜಿಲ್ಲೆಯವರೆಲ್ಲ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಕಡಿಮೆ ಬೆಲೆ ಇಷ್ಟು ಜನ ಬರ್ತಾರೆ ನಮ್ಮ ಕಡೆ, ಬಿಲ್ ಆಗಿರುತ್ತೆ, ಕಡಿಮೆ ಮಾಡ್ಬೇಕಂತಾರೆ. ಸೊ ಯಾರಿಗೂ ಇಲ್ಲ ಅಂದಿಲ್ಲ, ಅದೆಲ್ಲ ಅನುಸರಿಸ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು. ಇದೇ ನಮ್ಮ ಮಾಲೂರು ತಾಲೂಕು ದೊಡ್ಡಸಬ್ಬನಹಳ್ಳಿ ಗ್ರಾಮ. ಸೊ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ವಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಈ ಒಂದು ಶಿಬಿರದಲ್ಲಿ ಬೆಳಗ್ಗೆಯಿಂದ ಸುಮಾರು 700ಕ್ಕೂ ಹೆಚ್ಚು ಜನ ಪಾಲ್ಗೊಂಡು, ಅಂದರೆ ಫಲಾನುಭವಿಗಳು ಅಂತ ಹೇಳ್ಬೋದು ಅವರನ್ನು. ಸೊ ಚಿಕಿತ್ಸೆ ಅಂದರೆ ಇಲ್ಲಿ ಚಿಕಿತ್ಸೆ ಅನ್ನೋದಕ್ಕಿಂತ ತಪಾಸಣೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ದಿವಸ ಇಲ್ಲಿ ನಾವು ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಏನು ನಾವು ಹೊಸಕೋಟೆ ತಾಲೂಕಿನಲ್ಲಿ ಸೊ ಟೋಲ್ ಬಳಿ ಇದೆ, ಆ ಆಸ್ಪತ್ರೆಯ ಸಹಯೋಜಿತದೊಂದಿಗೆ ಜೊತೆಯಲ್ಲಿ ಈ ಆಸ್ಪತ್ರೆ ಜೊತೆಯಲ್ಲಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಹಾಗೂ ಜಿಎಫ್ ಆಸ್ಪತ್ರೆ ಅಂತ ಕಣ್ಣಿನ ಆಸ್ಪತ್ರೆ, ಅದರ ಜೊತೆಯಲ್ಲಿ ವೆಂಕಟೇಶ್ವರ ಆಸ್ಪತ್ರೆ ಮಾಲೂರು ಹಾಗೂ ಡಿಜಿಎಸ್ ಅಂತ ಅಂದರೆ ಆಡಿಯೋಮೆಟ್ರಿ ಇದೆಲ್ಲ ಮಾಡಿದ್ವಿ. ಸೊ ಜೊತೆಯಲ್ಲೇ ನಾವು ಇವತ್ತು ಬ್ಲಡ್ ಕ್ಯಾಂಪ್ನೂ ಅರೇಂಜ್ ಮಾಡಿದ್ವಿ ಒಂದು ಲಯನ್ಸ್ ಕ್ಲಬ್ ವತಿಯಿಂದ. ಸೊ ಇವತ್ತು ಸುಮಾರು 700 ಜನ ಅಟೆಂಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಜನರಲ್ ಮೆಡಿಸಿನ್, ಅಂದರೆ ಈಗ ಡಯಾಬಿಟಿಕ್ ಇರ್ಬೋದು, ಈಗ ಜ್ವರ, ಕೆಮ್ಮು, ತಲೆನೋವು ಈ ಥರ ಇರ್ಬೋದು, ಅಥವಾ ಮತ್ತು ENT ಸ್ಪೆಷಾಲಿಟಿ ಇರ್ಬೋದು. ಸೊ ಎಲ್ಲ ಮತ್ತು ಕಣ್ಣಿನ ಸ್ಪೆಷಾಲಿಟಿಗೆ ಸೊ ಎಲ್ಲ ಥರದ ರೋಗಿಗಳು ಇವತ್ತು ಅಟೆಂಡ್ ಮಾಡಿದ್ದಾರೆ. ಈಗ ಕಣ್ಣಿನ ಪ್ರಾಬ್ಲಮ್ ಅಂದರೆ ಸುಮಾರು ಇವತ್ತು ಒಂದು 40 ಜನ ಅಟೆಂಡ್ ಮಾಡಿದ್ದಾರೆ. ಕಣ್ಣಿಗೆ ಅಂತಲೇ 40 ಜನ ಚೆಕಪ್ ಮಾಡಿಸ್ಕೊಂಡಿದ್ದಾರೆ. ಅದು ಅದರಲ್ಲಿ GF ಆಸ್ಪತ್ರೆ ನೋಡಿದ್ದಾರೆ. ಸೊ ಎಲ್ಲ ಎಷ್ಟು ಜನ ಪ್ರಾಬ್ಲಮ್ ಇದೆ ಅನ್ನೋದಕ್ಕಿಂತ ಕಣ್ಣಲ್ಲಿ ಪ್ರಾಬ್ಲಮ್ ಇರೋರೇ ಬರ್ತಾರೆ. ಸೊ 40 ಜನ ಅಂದರೆ 40 ಜನಕ್ಕೂ ಪ್ರಾಬ್ಲಮ್ ಇರುತ್ತೆ. ಸೊ ಅದರಲ್ಲಿ ಯಾವುದು ಮೇಜರ್ ಇರುತ್ತೆ, ಯಾವುದು ಮೈನರ್ ಇರುತ್ತೆ ಅನ್ನೋದನ್ನು ಅವರು ಡಾಕ್ಟರ್ ಡಿಸೈಡ್ ಮಾಡಿಕೊಂಡು, ಸೊ ಕೆಲವು ಜನಕ್ಕೆ ಈಗ ಚಿಕಿತ್ಸೆ ಬೇಕಿತ್ತು ಅಂದರೆ ಅವರು ಈಗ ಕಾರ್ಡ್ ಮುಖಾಂತರ, ಅಂದರೆ ಈಗ ನಾವೇನು ವಾಜಪೇಯಿ ಸ್ಕೀಮ್ ಅಂತ ಅಂತೀವಿ, ಈಗ ಆರೋಗ್ಯಶ್ರೀ ಸ್ಕೀಮ್ ಅಂತೀವಿ ಈಗ, ಸೊ ಅದ್ರ ಮುಖಾಂತರ ಆಗ್ಬೋದು. ಇಲ್ಲ ಬೇರೆ ಹೆಲ್ತ್ ಸ್ಕೀಮ್ಸ್ ಇರ್ತವೆ, ಅದೆಲ್ಲ ಕಣ್ಣಿನ ಹೊರೆ ಬಂದಿತ್ತು ಅಂದರೆ ಈಗೆಲ್ಲ ಸ್ಕೀಮ್ಗಳೆಲ್ಲ ಆಗುತ್ತೆ ಮೋಸ್ಟ್ ಆಫ್. ಸೊ ಉಚಿತ ಚಿಕಿತ್ಸೆನೇ ಆಗಿಬಿಡುತ್ತೆ ಅವರಿಗೆಲ್ಲ ಹೊಸಕೋಟೆ GF ಆಸ್ಪತ್ರೆ. ಹೌದು, ಇಲ್ಲ
ಇಲ್ಲ ಮೇಜರಾಗಿ ಇಶ್ಯೂಸ್ ಅಂತ ಏನು ಕಾಣಿಸ್ಕೊಂಡಿಲ್ಲ. ಸಾಮಾನ್ಯವಾಗಿ ಏನು ಆರೋಗ್ಯದಲ್ಲಿ ನಮ್ಗೆ ಕಂಡು ಬರುತ್ತೆ ಅದೇ ವ್ಯತ್ಯಾಸಗಳಿದ್ದಾರೆ ಇಲ್ಲಿ. ಸೊ ಇವತ್ತಿಲ್ಲಿ ಆರೋಗ್ಯ ಇಲ್ಲಿ ನಾವು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತಿನ ಹೆಲ್ತ್ ಕ್ಯಾಂಪ್ ಬಗ್ಗೆ ಅಂತ ಹೇಳಿದ್ರೆ, ಒಂದು ಜನರಲ್ಲಿ ಒಂದು ಸ್ಟ್ರೋಕಿನ್ ಹೆಂಗ್ ಅಂತ ಹೇಳ್ತೀವಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಬರ್ತಕ್ಕಂಥದ್ದು ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದ್ದಾವೆ. ಇದು ಏನು ಕಾರಣ ಇದಕ್ಕೆಲ್ಲ ಅಂದರೆ ಈಗಿನ ನಮ್ಮ ಜೀವನ ಶೈಲಿ ಏನಿದೆ, ಸೊ ಅದೆಲ್ಲ ಈಗಿನ ಒಂದು ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು. ಸೊ ಈಗೇನಾಗುತ್ತೆ, ಒಂದು ಒಳ್ಳೆಯ ವ್ಯಾಯಾಮ ಇಲ್ಲ ಅವರಿಗೆ. ಸೊ ಮತ್ತು ಎಲ್ಲ ಸ್ಟ್ರೆಸ್ಫುಲ್ ಲೈಫ್ ಅಂತ ಏನು ಹೋಗ್ತಿದ್ದಾರೆ. ಈ ಒಂದು ಇದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಅಂತ ಜನರಲ್ಲಿ ಒಂದು ಅರಿವು ಮೂಡಿಸ್ಬೇಕು ಅನ್ನೋ ಥರ ಈ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡಿದ್ದೇವೆ. ಯಾವುದೇ ಡಾಕ್ಟರ್ ಅಂದರೆ ನೀವು ವರದರಾಜ್ ಸರ್ ಗೊತ್ತಾಯಿತು, ಕಾಮನ್ ಆಗಿ ಇನ್ನೂ ಯಾವುದೇ ಡಾಕ್ಟರ್ಸ್ ನೀವು ಸ್ವಲ್ಪ ಹೇಳ್ತೀರಾ ಸರ್? ಅಲ್ಲ, ಇಲ್ಲಿ ಇವತ್ತು ಬಂದಿದ್ದರಲ್ಲಿ ಡಾಕ್ಟರ್ ಕಾರ್ತಿಕ್ ಅಂತ ಬಂದಿದ್ದರು ನಮ್ಮಲ್ಲಿ, ಆಮೇಲೆ ಡಾಕ್ಟರ್ ಯೋಗೇಶ್ ಅಂತ ಬಂದಿದ್ದರು, ಡಾಕ್ಟರ್ ಸಂಪತ್ ಅಂತ ಬಂದಿದ್ದರು. ಸೊ ಈ ಥರ ಎಲ್ಲ ಅವ್ರವ್ರ ಡಿಪಾರ್ಟ್ಮೆಂಟು ಇದರಲ್ಲಿ ಹಾಸ್ಪಿಟಲಿಂದ ಎಲ್ಲ ಬಂದಿದ್ದಾರೆ.